ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ವಿವಿಧ ಇಲಾಖೆಗಳಲ್ಲಿ ಲಕ್ಷಾಂತರ ಸಂಖ್ಯೆಯ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನವೂ ಕೂಡ ಇಲ್ಲದೆ ಹಲವಾರು ವರ್ಷಗಳಿಂದ ದಶಕಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹೊರಗುತ್ತಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಕೂಗು ದಶಕಗಳಿಂದಲೂ ಕೂಡ ಕೇಳಿಬರ್ತಿದೆ. ಆ ಹಿನ್ನೆಲೆ ಇವತ್ತು ಆರೋಗ್ಯ ಇಲಾಖೆಯ ವಿವಿಧ ವೃಂದಗಳ ಏನು ಹೊರಗುತ್ತಿಗೆ ನೌಕರರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಅದು ಹಾಸನ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಈ ಒಂದು ಹೊರಗುತ್ತಿಗೆ ನೌಕರರು ಆಗಮಿಸಿದರು. ಅವರ ಎಲ್ಲರ ಬೇಡಿಕೆ ಒಂದೇ, ನಮಗೆ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ. ಹಲವಾರು ವರ್ಷಗಳಿಂದ ಏನು ಹೊರಗುತ್ತಿಯಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಸಮಾನವಾಗಿ ಕೆಲಸವನ್ನು ಮಾಡಿದರೂ ಕೂಡ ಸಮಾನ ವೇತನಕ್ಕೆ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಅಂತಕ್ಕಂಥ ಏನು ಬೇಡಿಕೆ ಇದೆ ಅದು ಈಡೇರಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ನೌಕರರು ಹೊರಹಾಕಿದ್ರು. ಆರೋಗ್ಯ ಇಲಾಖೆ ವಿವಿಧ ವೃಂದಗಳಲ್ಲಿ, ಅದು ಮೆಡಿಕಲ್ ಕಾಲೇಜ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಆಯುಷ್ ಇಲಾಖೆ ಇರ್ಬೋದು, ಈ ಎಲ್ಲ ಒಟ್ಟು ಇಲಾಖೆಗಳಿಂದ ರಾಜ್ಯದಲ್ಲಿ 26,000 ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾರೆ. ಸರ್ಕಾರ ಏನು ಮಾಡ್ತಾಯಿದೆ, ಹೊರಗುತ್ತಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಇಲ್ಲ, ಬದಲಾಗಿ ನಡುವೆ ಒಂದು ಏಜೆನ್ಸಿಯನ್ನು ಇಟ್ಕೊಂಡು ಏಜೆನ್ಸಿ ಮೂಲಕವಾಗಿ ಹೊರಗುತ್ತಿಗೆ ನೌಕರನ್ನ ತೆಗೆದುಕೊಳ್ತಾರೆ, ಅವರ ಮೂಲಕ ಸಂಬಳವನ್ನು ಕೊಡ್ತಾರೆ. ಅದರಿಂದಾಗಿ ಸರ್ಕಾರ 22,000 ಸಂಬಳವನ್ನು ಕೊಟ್ಟರೆ ನೌಕರರಿಗೆ ಸಿಗ್ತಕ್ಕಂಥದ್ದು, ಕಾರ್ಮಿಕರಿಗೆ ಸಿಗ್ತಕ್ಕಂಥದ್ದು ಕೇವಲ 15-16 ಸಾವಿರ. ಅಂದರೆ ಸುಮ್ಮನೆ ನಡುವೆ ಇರತಕ್ಕಂಥ ಏಜೆನ್ಸಿ ಅವರು 4-5 ಸಾವಿರ ತೆಗೆದುಕೊಳ್ತಾರೆ ಅಂತಕ್ಕಂಥ ಆರೋಪವನ್ನು ಈ ಒಂದು ನೌಕರರು ಮಾಡ್ತಾರೆ. ಹಾಗಾಗಿ ಸರ್ಕಾರ ನೇರವಾಗಿ ಹೊರಗುತ್ತಿಗೆಗೆ ತೆಗೆದುಕೊಂಡ್ರೆ ಅವ್ರನ್ನ ನೇರವಾಗಿ ಸರ್ಕಾರವೇ ವೇತನವನ್ನು ಪಾವತಿ ಮಾಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಕೂಡ ಇದೆ. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಮೇ ತಿಂಗಳು 28ನೇ ತಾರೀಕು ಒಂದು ಆದೇಶ ಆಗುತ್ತೆ. 18,000 ಕೊಡ್ತಾ ಇದ್ದಂಥ ಕನಿಷ್ಠ ವೇತನವನ್ನು 27,000ಕ್ಕೆ ಏರಿಕೆಯನ್ನು ಮಾಡ್ತಾರೆ. 2 ತಿಂಗಳು ವೇತನವನ್ನು ಕೂಡ ಆ ಒಂದು ನೌಕರರಿಗೆ ಹಾಕ್ತದೆ ಸರ್ಕಾರ. ಆದರೆ ಮತ್ತೆ ರಾಜ್ಯದ ಹಣಕಾಸು ಇಲಾಖೆ ಇಷ್ಟು ವೇತನವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಆದೇಶವನ್ನು ಜುಲೈ ತಿಂಗಳು ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ಕೊಟ್ಟು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಸರ್ಕಾರ. ಹಾಗಾಗಿ ನಾವು ಕೇಳ್ತಿರ್ತಕ್ಕಂಥದ್ದು 31,000 ಕನಿಷ್ಠ ವೇತನ ಕೊಡಿ ಅಂತೇಳಿ. ಆದರೆ ಸರ್ಕಾರ ತಾನೇ ಮಾಡಿದಂಥ ಆದೇಶವನ್ನು ಹಿಂಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಈ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಇವತ್ತು ಹಾಸನದಲ್ಲಿ ಆರೋಗ್ಯ ಇಲಾಖೆಯ ವಿವಿಧ ವೃಂದಗಳ ಏನು ಹೊರಗುತ್ತಿಗೆ ನೌಕರರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಹಾಸನದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಂಥ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದರು. ಅದರಲ್ಲಿ ಹಲವಾರು ಕೆಲವರು 40 ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡಿದರೆ, ಕೆಲವರು 30 ವರ್ಷಗಳಿಂದ ಮಾಡಿದ್ದಾರೆ. ಯಾರಿಗೂ ಕೂಡ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಕೆಲವೊಂದು ಏಜೆನ್ಸಿಗಳು ಕಾರ್ಮಿಕರ ಹಣದಲ್ಲೇ ಕಟ್ ಮಾಡಿ ಅವ್ರಿಗೆ PF ಅನ್ನು ಕಟ್ತಾರೆ. ಆ PF ಕೂಡ ಸರಿಯಾಗಿ ಸಿಗೋದಿಲ್ಲ. ಅವ್ರಿಗೆ ESI ಸೌಲಭ್ಯ ಕೂಡ ಸರಿಯಾಗಿ ಸಿಗೋದಿಲ್ಲ. ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ಕಾರ್ಮಿಕರ ಶೋಷಣೆಗೆ ಕಾರಣ ಆಗ್ತದೆ ಅಂತಕ್ಕಂಥ ಆರೋಪವನ್ನು ಪ್ರತಿಭಟನಾ ನಿರತರು ಮಾಡಿದರು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಆ ಬೆಲೆ ಏರಿಕೆಗೆ ಹೊಂದಾಣಿಕೆ ಆಗುವಾಗೆ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಕೊರಗು ಕಾರ್ಮಿಕರದ್ದಾಗಿದೆ. ನಮ್ಮನ್ನು ಕಾಯಂ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ, ಆದರೆ ಇವತ್ತಿನ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಅಂತಕ್ಕಂಥದ್ದು ಕಾರ್ಮಿಕರ ಬೇಡಿಕೆಯಾಗಿದೆ. ಹಾಗಾಗಿ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಂಥ ಸಾವಿರಾರು ಸಂಖ್ಯೆಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಕಾರ್ಮಿಕರು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅವರ ಬೇಡಿಕೆ ಎಷ್ಟು, ಇವತ್ತಿನ ಸಂದರ್ಭಕ್ಕೆ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ತಿಂಗಳಿಗೆ 31,000 ವೇತನವನ್ನು ಕೊಡಿ, ಜೊತೆಗೆ ಏಜೆನ್ಸಿ ಮೂಲಕ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡ್ಕೊಳ್ಳೋದನ್ನು ಕೈ ಬಿಡಿ, ನೇರವಾಗಿ ಸರ್ಕಾರ ನೇಮಕ ಮಾಡಿಕೊಳ್ಳಿ. ಆಗ ಸರ್ಕಾರಕ್ಕೂ ಹೊರೆಯಾಗೋದಿಲ್ಲ, ಕಾರ್ಮಿಕರಿಗೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಅನುಕೂಲಗಳಾಗ್ತದೆ ಮತ್ತು ವೇತನ ಒಂದಷ್ಟು ಹೆಚ್ಚಿಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಏನು ಹೊರಗುತ್ತಿಗೆ ನೌಕರರಾದರೂ ಕೂಡ ಕೆಲವೊಂದು ಸರ್ಕಾರಿ ಸವಲತ್ತುಗಳು, ಕಾನೂನುಬದ್ಧವಾಗಿ ಏನು ಸವಲತ್ತುಗಳು ಸಿಗಬೇಕು ಅದನ್ನು ಕೊಡಲಿಕ್ಕೂ ಕೂಡ ಸರ್ಕಾರ ಆದ್ಯತೆಯನ್ನು ಕೊಡಬೇಕು. ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಇವತ್ತು ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಡಿಜಿಟಲ್, ಹಾಸನ.